ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಮಿಸ್ ಮಾಡಿದೆ. ಇವತ್ತು ನನ್ನ ಗಂಟಲು ಸ್ವಲ್ಪ ಕಿಚ್ಚಿದೆ, ಹಾಗಾಗಿ ವಾಯ್ಸ್ ಈ ರೀತಿ ಇದೆ, ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಮಾರ್ನಿಂಗ್ ಎದ್ದು ಬಾಗಿಲ ತೊಳೆದು ಬೆಳಿಗ್ಗೆ ಮಾರ್ನಿಂಗ್ ಕಷಾಯ ಕುಡಿಯೋಣ ಅಂಥೇಳಿ ಕಷಾಯ ಮಾಡ್ಕೊಂಡಿದ್ದೀನಿ. ಆದರೆ ಇದೇನು ಕಷಾಯಪ್ಪ ಅಂತ ನೀವು ಅಂದ್ಕೊಬೋದು. ಆದರೆ ನಾನು ಇದೇನು ಕಷಾಯ ಅಂತ ಇವಾಗ ನಾನು ಹೇಳ್ತಾಯಿದ್ದೀನಿ ನೋಡಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು, ನುಗ್ಗೆ ಸೊಪ್ಪಿನ ಮರ. ಅದರಲ್ಲೆಲ್ಲ ನುಗ್ಗೆ ಸೊಪ್ಪಲ್ಲಿ ತುಂಬ ಕ್ಯಾಲ್ಶಿಯಮ್ ಅದು ಎಲ್ಲ ಗೊತ್ತಿದೆಯಲ್ಲ ನಿಮಗೆಲ್ಲ, ಬೆನಿಫಿಟ್ಸ್ ತುಂಬ ಇದೆ ಅಂಥೇಳಿ. ಹಾಗಾಗಿ ಅದನ್ನು ಏನಕ್ಕೆ ವೇಸ್ಟ್ ಮಾಡೋದು ಅಂಥೇಳಿ ಚೆನ್ನಾಗಿದೆ, ಫ್ರೆಶ್ ಆಗಿ ಎಳೆದೆಲ್ಲ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿತ್ತು ಅಂಥೇಳಿ ಆ ಸೊಪ್ಪನ್ನೆಲ್ಲ ಕಿತ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು, ಬಿಸಿಲು ಇತ್ತು ಹಾಗಾಗಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಕೊಳ್ಳೋಣ ಅಂಥೇಳಿ ಒಣಗಿಸ್ಕೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪಿಂದ ಗೊತ್ತಲ್ಲ, ಡಯಾಬಿಟಿಸ್ಗೆ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಎಷ್ಟು ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ ಅಂತೂ ತುಂಬಾ ಇದೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋಣ. ಮತ್ತು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅಥವಾ ನುಗ್ಗೆ ಸೊಪ್ಪು ರೈಸ್ ಮಾಡ್ಕೊಬೋದು ಅಂಥೇಳಿ ನಾನು ಈ ಥರ ನೀಟಾಗೆಲ್ಲ ಬಿಡಿಸಿ ಒಣಗಿಸಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಒಣಗಿಸ್ಕೊಂಡಿದ್ದೀನಿ. ನೀವು ಬಿಸಿಲಲ್ಲಿ ಒಣಗಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ನೀರಿನಂಶನ ಸ್ವಲ್ಪ ಬಟ್ಟೆಯಲ್ಲಿ ಒಣಗಾಕ್ಬಿಟ್ಟು ಅದರ ಬಟ್ಟೆ ಎಲ್ಲ ನೀರು ಹೀರ್ಕೊಂಡ್ಮೇಲೆ ಒಂದು ತಳ ಗಟ್ಟಿಗಿರೋ ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಆದರೆ ಮಿಕ್ಸಿ ಮಾಡೋಕ್ಕೆ ಗರಿ ಆಗಿರಬೇಕು, ಆ ಟೈಪು ನೀವು ಬಿಸಿ ಮಾಡ್ಕೊಳ್ಳೋದಾದರೆ. ನಾನು ಆ ಥರನೂ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಿಸಿಲಿತ್ತು ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗಿಸಿರೋದಕ್ಕೆ ಕೈಲಿ ಈ ಥರ ಮಾಡಿದ್ರೇ ಕೂಡ ಪೌಡ್ರ್ ಆಗ್ತಾಯಿದೆ. ಈ ಥರ ಆದಮೇಲೆ ಈ ಥರ ಆಗಿದೆ ಅಂತ ತುಂಬ ಚೆನ್ನಾಗಿ ಒಣಗಿದೆ ಅಂತ ಗೊತ್ತಾಯಿತು ನನಗೆ. ಹಾಗಾಗಿ ಅದಾದ ನಂತರ ಒಂದು 2 ಡೇಸೇ ಒಣಗಿಸ್ದೆ ನಾನು. ಒಣಗಿಸಾದ್ಮೇಲೆ ನೋಡಿ ಮಿಕ್ಸಿ ಜಾರಿಗೆ ತೊಗೊಂಡು ನಾನು ಈ ಥರ ಪೌಡ್ರ್ ಮಾಡ್ಕೊತಾಯಿದ್ದೀನಿ. ಈ ಥರ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೆ ಇಟ್ಕೋಬೋದು. ನೋಡಿ ಈಗ ನೋಡಿ ಎಷ್ಟು ಸಣ್ಣಾಗಿ ಪೌಡ್ರ್ ಆಗಿದೆ ಅಂತ. ಇದನ್ನು ನೀವು ಜರಡಿ ಮಾಡ್ಕೊಳ್ಳೋದಿದ್ರೆ ಜರಡಿ ಮಾಡ್ಕೋಬೋದು, ಮಾಡ್ಕೊಳ್ದಿದ್ರೂ ನಡೆಯುತ್ತೆ. ನಾನಿಲ್ಲಿ ಜರಡಿ ಮಾಡೋಕ್ಕೇನು ಹೋಗಿಲ್ಲ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಳ್ಳಿ, ಎಷ್ಟು ದಿನ ಬೇಕಾದರೂ ಇಡ್ಬೋದು. ಅದಕ್ಕೆ ನೀರಿನಂಶ ಅಂತೂ ಒಂಚೂರು ಹಾಕಿರಲ್ವಲ್ಲ, ಹಾಗಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಬಾಕ್ಸ್ಗೆ ಹಾಕಿ ನಾನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊತಾಯಿದ್ದೀನಿ. ಬೇಕಾದಾಗ ತೊಗೊಂಡು ಯೂಸ್ ಮಾಡ್ಕೊಬೋದು. ನೋಡಿ, ನಾನಿವಾಗ ಬಿಸಿ ನೀರು ಒಂದು ಗ್ಲಾಸಲ್ಲಿ ತೊಗೊಂಡು ಆ ಗ್ಲಾಸ್ಗೆ ನಾನೀಗ 1 ಸ್ಪೂನಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಬೇಕಂದರೆ ಹಾಕ್ಕೋತೀನಿ, ಒಂದು ಸಲ ಹಾಕ್ಕೊಳ್ಳಲ್ಲ, ನಿಮ್ಮಿಷ್ಟ. ಅದನ್ನು ಉಪ್ಪು ಅಷ್ಟೇ ನಿಮ್ಮಿಷ್ಟ, ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ. ಒಂದಿನ ಟೇಸ್ಟ್ ನೋಡಿಬಿಟ್ಟು ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ಮಾಡ್ಕೊಬೋದು. ಮತ್ತು ಡೈಲಿ ಏನು ಕುಡಿಯೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ತುಂಬ ನುಗ್ಗೆ ಸೊಪ್ಪು ಗೊತ್ತಲ್ಲ, ಹೀಟ್ ತುಂಬ ಅಂತ ಬಾಡಿಗೆಲ್ಲ ತುಂಬ ಹೀಟ್ ಆಗುತ್ತೆ. ಹಾಗಾಗಿ 2-3 ಡೇಸ್ ಕುಡಿದ್ಬಿಟ್ಟು ಬೇರೆ ಥರ ಕಷಾಯ ಕುಡೀರಿ, ಸರಿ ಹೋಗುತ್ತೆ. ಅದು ಬಿಸಿ ನೀರಿಗೆ ಹಾಕ್ಕೊಂಡ್ರೆ ಆ ಕಲರ್ ಬಂದಿರುತ್ತೆ. ನಾನಿಲ್ಲಿ ಆ ರೀತಿಯೂ ಕುಡಿತೀನಿ, ಈ ರೀತಿಯೂ ಕುಡಿತೀನಿ. ಇದನ್ನು 1 ಸ್ಪೂನು ಬಿಸಿ ನೀರಿಗೆ ಹಾಕಿ ಕುದಿಸಿದ್ರೆ ಈ ರೀತಿ ಬರುತ್ತೆ ಕಲರು. ಈ ರೀತಿಯಾಗಿ ನಾನು ಇವತ್ತು ಈ ರೀತಿ ಮಾಡ್ಕೊಂಡಿರೋದನ್ನು ಕುಡಿತೀನಿ. ಒಂದು ಸಲ ಆ ರೀತಿ, ಒಂದು ಸಲ ಈ ರೀತಿಯೂ ಕುಡಿತೀನಿ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಂಡು ಕುಡಿ. ಪೌಡ್ರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಈ ರೀತಿಯಾಗಿ ನಾನು ಕಷಾಯ ಮಾಡಿಕೊಂಡು ಕುಡಿತೀನಿ. ಈ ಕಷಾಯ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಕುಡಿಯೋಕ್ಕೆ ಹೋಗ್ಬೇಡಿ, ಅಷ್ಟೇ ಒಂದು 3-4 ಡೇಸ್ ಕುಡೀರಿ. ಕಷಾಯ ಕುಡಿದ ನಂತರ ಕುಂಬಳಕಾಯಿ ಇತ್ತು ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಕೂಡ ಪಲ್ಯ ಎಲ್ಲ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕಾದ ನಂತರ ನಾನಿಲ್ಲಿ ಸಾಸಿವೆ ಹಾಕ್ಕೊತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಡು ಒಂದು 3-4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇತ್ತು ಮೆಣಸಿನ್ಕಾಯಿ, ಹಾಗಾಗಿ ಒಂದು 3-4 ಮೆಣಸಿನ್ಕಾಯಿನ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಈರುಳ್ಳಿನೂ ಕೂಡ ಒಂದು 2-3 ದಪ್ಪದಾಗಿರೋಂಥ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ. ಯಾಕಂದರೆ ಕುಂಬಳಕಾಯಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇತ್ತು, ಇದು 3-4 ಮೆಂಬರ್ಸ್ಗೆ ಆಗಬೇಕಿತ್ತು ಅಂಥೇಳಿ ಈರುಳ್ಳಿನ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಅದನ್ನು ಬ್ರೌನ್ ಕಲರ್ ಬರೋವರೆಗೆ ಹಾಗೆ ಫ್ರೈ ಮಾಡ್ಕೊತಾಯಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿ ಇಟ್ಕೊಂಡು ಇಲ್ಲಿ ಕುಂಬಳಕಾಯಿನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡು ಇಲ್ಲಿ ನೋಡಿ ಹಾಕ್ಕೊಂಡು ಇದನ್ನು ಅಷ್ಟೇ ಹಾಗೆ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ರೋಸ್ಟ್ ಮಾಡಿದ್ವಲ್ಲ ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು ಕುಂಬಳಕಾಯಿ ಪಲ್ಯನ. ಕುಂಬಳಕಾಯಿ ಹಚ್ಚಿಟ್ಕೊಂಡ್ಬಿಟ್ರಂತೂ ಒಂದು 1/4 ಗಂಟೆಗೆಲ್ಲ ಮುಗಿಸೇ ಬಿಡ್ಬೋದು ಈ ಪಲ್ಯನ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಬೇಯೋವಾಗಲೇ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಬೇಯಕ್ಕೆ ಬಿಟ್ಟರೆ ತುಂಬ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿಯಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದೊಂದು ಕುಂಬಳಕಾಯಲ್ಲಿ ಏನಾಗುತ್ತೆ ಅಂತೆ, ನೀರಂಶ ಇದ್ದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದು ನೀರು ಬಿಟ್ಕೊಳ್ಳಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅವರೆಕಾಳು ಸೀಸನಾಗಿತ್ತಲ್ಲ, ಅವರೆಕಾಳನ್ನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತೇಳಿ. ಹಾಗಾಗಿ ಇದನ್ನು ಕೂಡ ಬೇಯಿಸಿಟ್ಕೊಂಡಿದ್ದೆ, ಅವರೆಕಾಳನ್ನ ಇದ್ರ ಜೊತೆ ನೋಡಿ ಅರ್ಧಂಬರ್ಧ ಬೆಂದಿದೆ ಕುಂಬಳಕಾಯಿ. ಆವಾಗ ನಾನು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳಿಗೂ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ ಬೇಯಿಸಿಟ್ಕೊಂಡಿದ್ದೆ. ಎಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿದೆ. ನೋಡಿ ಕುಂಬಳಕಾಯಿದು ಪಲ್ಯ ರೆಡಿಯಾಗಿದೆ ಆಲ್ಮೋಸ್ಟ್ ಆಲು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈಗ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ತುರಿನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ 1-2 ಸೆಕೆಂಡ್, ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಮಸಾಲೆ ರುಬ್ಬಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ, ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಈ ಥರನೇ ಮಾಡೋಣ ಅಂಥೇಳಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಇದಂತೂ ಎಲ್ಲರಿಗೂ ಇಷ್ಟ ಕುಂಬಳಕಾಯಿ ಪಲ್ಯ ಅಂತಂದರೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಈಗ ನಾನು ರೊಟ್ಟಿ ಮಾಡಿದ್ದೆ ಇದಕ್ಕೆ ಕುಂಬಳಕಾಯಿ ಪಲ್ಯ ಜೊತೆ. 2 ರೊಟ್ಟಿ ತಿನ್ನೋರು ಕೂಡ 3 ರೊಟ್ಟಿ ತಿಂದುಬಿಡ್ತಾರೆ. ಕುಂಬಳಕಾಯಿ ಪಲ್ಯ ಆ ಥರ ಎಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಎಲ್ಲರಿಗೂ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಒಬ್ಬೊಬ್ಬರು ಶೀತ ಅದು ಇದು ಅಂತೆಲ್ಲ ಹೇಳ್ತಾರೆ, ಆದರೂ ಏನು ಡೈಲಿ ತಿಂತೀವ ಅನ್ನೋ ಥರ ತಿಂತೀವಿ. ಈಗ ರೊಟ್ಟಿ ಎಲ್ಲ ತಿಂದು ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು. ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಸ್ವಲ್ಪ ಟೀ ಕುಡಿದು, ಅದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟಿತ್ತು, ಅದರಲ್ಲಿ ಏನಾದ್ರು ಒಂದು ಸಂಜೆ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತೇಳಿ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಏನು ಮಾಡೋದು ಅಂತ ನಿಪ್ಪಿಟ್ಟು ಮಾಡೋದ್ರಾಗುತ್ತಲ್ಲ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ಹಿಟ್ಟಿದ್ರೆ ಸಾಕು, ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು. ನಾನು ಅಕ್ಕಿ ಹಿಟ್ಟಿಗೆ ನೋಡಿ ಅದನ್ನ ಜಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇಷ್ಟನ್ನು ನಾನು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಇಟ್ಕೊಂಡೆ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ತೊಗೊಂಡು ನಾನು ಪೌಡ್ರ್ ಇಟ್ಕೊಂಡಿದ್ನಲ್ಲ, ಆ ಪೌಡ್ರನ್ನ ಒಂದು ಕಲ್ಸಕ್ಕೆ ನೀಟಾಗಿರುವಂಥ ಬಟ್ಲ ತೊಗೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ, ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ರೆ ಹಾಕ್ಕೊಬೋದು. ಹಾಕ್ಕೊಂಡು ನಾನಿಲ್ಲಿ ಎಣ್ಣೆನ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಪೌಡ್ರ್ ಜೊತೆಯಲ್ಲಿ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಮಸಾಲೆ ಎಲ್ಲ ಇಟ್ಕೊಂಡಿದ್ನಲ್ಲ, ಹಾಕಿ ತೋರಿಸಿದ್ನಲ್ಲ, ಅದನ್ನು ರುಬ್ಬಿಟ್ಕೊಂಡು ಅದ್ರ ಜೊತೆನೇ ನಾನು ಕಡಲೆ ಬೀಜ ಉಂಡುಂಡೆ ಮಾಡಿ ಅರ್ಧ ಬೇಳೆ ಮಾಡಿದ್ರೆ ಅದು ಸ್ವಲ್ಪ ಪ್ರೆಸ್ ಮಾಡಬೇಕಾದ್ರೆ ಸರಿ ಬರಲ್ಲ ಅಂಥೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟೆ ತರಿಯಾಗಿ. ಅದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೋಡಿ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪೌಡ್ರ್ ಜೊತೆಲಿ ಅಕ್ಕಿ ಜೊತೆ ತುಂಬ ಚೆನ್ನಾಗಿ 2 ಕೈನೂ ಯೂಸ್ ಮಾಡಿಕೊಂಡು ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ನಾನು ಕಲಸಿಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ. ಕಲಸಿಟ್ಕೊಂಡಾಯಿತು. ಒಂದು ತುಂಬ ತೆಳ್ಳಗೂ ಕಲಿಸ್ಕೊಂಬೇಡಿ, ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡು ನಾನು ಕಲಸಿಟ್ಕೊಂಡು ಪ್ರೆಸ್ ಮಣಲ್ಲೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರೆಸ್ ಮಣಲ್ಲಿ ಮಾಡಿದ್ರಂತೂ ಬೇಗನೆ ಮಾಡ್ಕೊಬೋದು, ಮತ್ತು ಒಬ್ಬರೇ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೊಬೋದು ಅಂಥೇಳಿ ದೊಡ್ಡದಾಗೆ ಇತ್ತು ಪ್ರೆಸ್ ಮಣೆ. ಅದರಲ್ಲಿ ನಾನು 1 ಉಂಡೆ ಹಾಕ್ಕೊಂಡಿದ್ದೀನಿ. 1 ಉಂಡೆ ಹಾಕ್ಕೊಂಡು ನೋಡಿ ಪ್ರೆಸ್ ಮಾಡಿಕೊಂಡು ಎಷ್ಟು ನೀಟಾಗಿ ರೌಂಡ್ ಶೇಪ್ ತುಂಬ ಚೆನ್ನಾಗಿ ಬಂದಿದೆ. ನಾನೀಗ ಎಣ್ಣೆನ ಮೊದಲೇ ಕಾಯಕ್ಕಿಟ್ಟಿದ್ದೆ ನೋಡಿ, ಕಾದ ನಂತರ ನಾನು ಹಾಕೋತಾ ಇದ್ದೀನಿ. ಪ್ರೆಸ್ ಮಣೆ ಆಗಿರೋದ್ರಿಂದ ಬೇಗ ಮಾಡ್ಕೊಬೋದಲ್ಲ, ಹಾಗಾಗಿ ಒಂದು 3-4 ಒಟ್ಟಿಗೆ ಹಾಕ್ಕೊಂಡು ಬೇಗನೂ ಬೇಯಿಸ್ಕೊಬೋದು ಅಂಥೇಳಿ ಬೇಯಿಸ್ಕೊತಾ ಇದ್ದೀನಿ. ಆ ಪ್ರೆಸ್ ಮಣೆಯಲ್ಲಿ ನೀವು ಅದು ರೌಂಡಾಗಿ ದೊಡ್ಡದಾಗಿರೋದ್ರಿಂದ ಒಂದು ಸಲ ಪ್ರೆಸ್ ಮಾಡೋಕ್ಕೇ 4 ಉಂಡೆ ಕೂಡ ಹಾಕ್ಕೋಬೋದು. ನೋಡಿ ಇಲ್ಲಿ 4 ಒಟ್ಟಿಗೆ ಹಾಕ್ಕೊಂಡು ಪ್ರೆಸ್ ಮಾಡಿದ್ದೀನಿ ನೋಡಿ. ಈ ಥರ ಪ್ರೆಸ್ ಮಾಡಿದರೆ ಮಾಡಿದಾಗೂ ಕೂಡ ಗೊತ್ತಾಗಲ್ಲ, ಬೇಗ ಕೂಡ ಮಾಡ್ಕೋಬೋದು. ನಾನು ಮೊದಲು 1 ಹಾಕಿದ್ದೀನಿ ಅಷ್ಟೇ ಪ್ರೆಸ್ ಮಾಡೋಕ್ಕೆ. 3-4 ಒಂದೇ ಸಲ ಮಾಡಿಕೊಂಡಾಗ ಬೇಗ ಮಾಡ್ದಂಗೆ ಗೊತ್ತೇ ಆಗಲ್ಲ. ಒಬ್ಬರೇ ಕೂಡ ಈ ಥರ ಅಕ್ಕಿ ಇಟ್ಟಿದ್ರೆ ಈ ಥರ ಸ್ನ್ಯಾಕ್ಸ್ನ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಈ ರೀತಿಯಾಗಿ ಮನೇಲೇ ಮಾಡಿಕೊಂಡ್ರೆ ಆರೋಗ್ಯ ಕೂಡ ಒಳ್ಳೆಯದಲ್ವ. ಹಾಗಾಗಿ ನಾನು ಅಕ್ಕಿ ಹಿಟ್ಟಿತ್ತಲ್ಲ ಈಸಿಯಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ.
ಈ ರೀತಿ ಒಮ್ಮೆ ಟ್ರೈ ಮಾಡಿ. ಎಷ್ಟು ಗರಿಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಬಂದಿದೆ. ಇದ್ರ ಜೊತೆ ನೀವು ಬೇಕಾದರೆ ಮಸಾಲೆ ರುಬ್ಬೇಕಾದ್ರೆ ಶುಂಠಿ, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಇಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡು ಯೂಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಕಾಫಿ ಟೀ ಜೊತೆ ಎಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ಹಾಗೆ ಕುಂಬಳಕಾಯಿ ಪಲ್ಯನೂ ಕೂಡ ಅವರೆಕಾಳು ಸೀಸನ್ ಮುಗಿಯೋಷ್ಟೊತ್ತಿಗೆ ಅವರೆಕಾಳು ಹಾಕಿ ಕುಂಬಳಕಾಯಿ ಪಲ್ಯನ ಟ್ರೈ ಮಾಡಿ. ಹಾಗೆ ಕಷಾಯನೂ ಕೂಡ ಮಾಡ್ಕೊಂಡು ಕುಡೀರಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.